ಯೆಹೋವನೇ, ನಿನ್ನ ಕೃಪಾಕಾರ್ಯಗಳು ಬಹಳವಾಗಿವೆ. ನಿನ್ನ ವಿಧಿಗಳಿಗೆ ತಕ್ಕಂತೆ ನನ್ನನ್ನು ಚೈತನ್ಯಗೊಳಿಸು. ಗುರುವಾರ 18 ಜೂನ್ 2026 ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಶ್ರೀ ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯದ 14ನೇ ವಚನ. ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ಕ್ರಿಸ್ತನು ತನ್ನ ಜನರನ್ನು ನಿಯೋಗಕ್ಕೆ ಆರಿಸಿಕೊಂಡು ಆಜ್ಞೆಗೆ ಸರಿಯಾಗಿ ನಡೆದರೆ ಸ್ನೇಹಿತರು ಎಂಬುದಾಗಿ ಕರೆಯುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ನಿಯೋಗದಲ್ಲಿ ಸ್ನೇಹಿತರು. ಕರ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನು ತನ್ನ ಮತ್ತು ತನ್ನ ಆರಿಸಿಕೊಂಡವರ ಅಥವಾ ಶಿಷ್ಯರ ಸಂಬಂಧವನ್ನು ಅದ್ಭುತವಾಗಿ ದ್ರಾಕ್ಷಿ ಬಳ್ಳಿಗೆ ವರ್ಣಿಸುವಂತವನಾಗಿದ್ದಾನೆ. ನಾನೇ ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು ಎಂಬುದಾಗಿ, ಮತ್ತು ನನ್ನ ಹೊರತು ನೀವು ಏನು ಮಾಡಲಾರಿವೆ. ಅಂದರೆ ತನ್ನಿಂದ ಹೊಂದಿಕೊಂಡಂಥ ಪೋಷಣೆ, ಬಲ ಎಲ್ಲವೂ ಒಂದು ವಿಶೇಷವಾದಂಥ ಕಾರ್ಯಕ್ಕೆ, ಅಂದರೆ ಫಲ ಕೊಡುವಂಥ ಕಾರ್ಯಕ್ಕೋಸ್ಕರವಾಗಿರಬೇಕೆಂಬುದಾಗಿ ಯೇಸು ಕ್ರಿಸ್ತನು ಈ ವಚನದಲ್ಲಿ ತನ್ನ ಶಿಷ್ಯರಿಗೆ ತಿಳಿಸುವಂಥದ್ದೇನೆಂದರೆ, ಅವರು ಆತನಿಗೆ ಮಿತ್ರರು ಅಥವಾ ಸ್ನೇಹಿತರು ಎಂಬುದಾಗಿ. ಸಾಧಾರಣವಾಗಿ ಒಂದು ಆಜ್ಞೆ ಕೊಡುವಂಥವನು ಉನ್ನತವಾದಂಥ ಸ್ಥಾನದಲ್ಲಿದ್ದು ಯಜಮಾನನಂತೆ ಆಜ್ಞಾಪಿಸಿದಾಗ ಶಿಷ್ಯರು ಅಥವಾ ತನ್ನ ಸೇವಕರು ಆ ಕೆಲಸವನ್ನು ಮಾಡತೊಡಗುತ್ತಾರೆ. ಯೇಸು ಕ್ರಿಸ್ತನು ಅವರಿಗೆ ವಿಶೇಷವಾದಂಥ ನಿಯೋಗಕ್ಕೆ ಆರಿಸಿಕೊಂಡು ಅವರಿಗೆ ಆಜ್ಞಾಪಿಸಿದರೂ ಅವರನ್ನು ಸೇವಕರೆಂಬುದಾಗಿ, ತನಗಿಂತ ಕಡಿಮೆ ಎಂಬುದಾಗಿ ಕರೆಯದೆ ನೀವು ನನ್ನ ಸ್ನೇಹಿತರು ಎಂಬುದಾಗಿ ಕರೆಯುವಂಥವನಾಗಿದ್ದಾನೆ. ಅಂದರೆ ನಿಯೋಗದಲ್ಲಿ ನಾವು ಒಟ್ಟಾಗಿ ದೇವರ ಉದ್ದೇಶವನ್ನು ನೆರವೇರಿಸಬೇಕೆಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯಾರು ಯೇಸು ಕ್ರಿಸ್ತನನ್ನು ನಂಬಿ ತನ್ನ ನಿಯೋಗದಲ್ಲಿ ಭಾಗವಹಿಸಿ ಆತನು ಹೇಳಿದ ಹಾಗೆ ನಡೆದುಕೊಳ್ಳುತ್ತಾರೋ ಅವರಿಗೆ ಉತ್ತಮವಾದಂಥ ಸ್ಥಾನ. ಸೇವಕರಲ್ಲ, ಬದಲಾಗಿ ಸ್ನೇಹಿತರನ್ನಾಗಿ ತನ್ನೊಂದಿಗೆ ತನ್ನ ಸ್ಥಾನ, ಆ ಸ್ಥಿತಿಗೆ ತನ್ನವರನ್ನು, ಅಲ್ಪರಾದಂಥವರನ್ನು, ಆದರೆ ನಿಯೋಗದಲ್ಲಿ ಇರುವಂಥವರು ಆಜ್ಞೆಯನ್ನು ಪಾಲಿಸುವಂಥವರಿಗೆ ಈ ಸ್ಥಾನವನ್ನು ಕೊಡುವಂಥವನಾಗಿದ್ದಾನೆ. ದೇವರಿಗೆ ನಮ್ಮನ್ನು ಸಮರ್ಪಿಸಿಕೊಂಡು ಆತನ ನಿಯೋಗವನ್ನು ಮಾಡುತ್ತಾ ಮಹಿಮೆ ಪಡಿಸೋಣ. ಕರ್ತನೇ ದಯಮಯ ಸ್ವಾಮಿ, ನಾವುಗಳು ನೀನು ಕರೆದಿದ್ದಿ, ಕರೆಯುವಿಕೆಗೆ ಗೌರವಿಸಿ ಆ ಕರೆಯುವಿಕೆಗೆ ತಕ್ಕ ಹಾಗೆ ಜೀವಿಸಲು, ನಡೆಯಲು ಬಲ ಕೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.